ಅವಾಗ ಮನೆಯಲ್ಲಿ ನಾವು ಸಣ್ಣ ಮಟ್ಟದ ಫೈರ್ ಆದರೆ ನಾವು ಅಲ್ಲಿ ನಮ್ಮ ಹತ್ರ ಯಾವುದೇ ಇಕ್ವಿಪ್ಮೆಂಟ್ ಇರೋದಿಲ್ಲ, ನಾವು ಯಾವ ರೀತಿ ಪುಟ್ಔಟ್ ಮಾಡಬೇಕಂತ ಹೇಳಿ ಇದೀಗ ನಾವು ಈಗ ಬೈನ ಮಾಡ್ತಾ ಇದ್ದೀವಿ. ಅಕಸ್ಮಾತ್ ಮನೆಯಲ್ಲಿ ಏನೋ ಒಂದು ಸಣ್ಣ ಮಟ್ಟದ ಫೈರ್ ಆಗಿರುತ್ತೆ, ನಮ್ಗೆ ಏನು ಸಿಗೋದಿಲ್ಲ. ಹೆಚ್ಚಾಗಿ ಮನೆಯಲ್ಲಿ ಕಾಟನ್ ಸ್ಯಾರಿ ಅಥವಾ ಬೇರೆ ವಸ್ತು ಇರ್ಬೋದು, ಅಥವಾ ಗೋಣಿಚೀಲ ಸಿಗುತ್ತೆ. ಗೋಣಿಚೀಲದಲ್ಲಿ ನಾವು ಅದನ್ನು ಆ ಬೆಂಕಿಗೆ ವಿರುದ್ಧ ದಿಕ್ಕಿನಲ್ಲಿ ಇಟ್ಕೊಂಡು ಆ ಬೆಂಕಿ ಮೇಲೆ ಆ ಗೋಣಿಚೀಲ ಒದ್ದೆ ಗೋಣಿಚೀಲ ಹಾಕಿದ್ರೆ ಬೆಂಕಿ ನಂದಿ ಹೋಗುತ್ತೆ. ಅದೇ ರೀತಿ ಈ ಮಾಡಿ ತೋರಿಸ್ತೀವಿ. ನೋಡಿ, ಇದು ಮಾಡಿ ತೋರಿಸ್ತಾ ಇದ್ದಾರೆ ನೋಡಿ. ಅದು ಈಗ ಹಾಕೋದು ಹಾಗೆ ಮನೆಯಲ್ಲಿ ಈಗ ಸಣ್ಣ ಫೈರ್ ಆಗ್ತದೆ ಅಂತ ಸ್ವಲ್ಪ ದೊಡ್ಡದು ಇರ್ಬೋದು. ದೊಡ್ಡದಾಗ ಬೆಂಕಿ ಈ ಕಡೆ ನಿಂತ್ಕೊಂಡು ಹಾಕಬಾರ್ದು, ಆ ಕಡೆ ಬೆಂಕಿ ಹೊಡ್ತೆಗೆ ಈ ಕಡೆಯಿಂದ ಗೋಣಿಚೀಲ ಅದ್ರ ಮೇಲೆ ಹಾಕಿದ್ರೆ ಬೆಂಕಿ ನಂದಿ ಹೋಗುತ್ತೆ. ಈ ಕಡೆಯಿಂದ ಹಾಕಿದ್ರೆ ಮೈಗೆ ಸಿಡಿತದೆ. ನೀವು ಎಣ್ಣೆ ಪದಾರ್ಥಗಳಿದ್ರೆ ಮೇಡಮ್ ಬನ್ನಿ, ಒಬ್ಬರು ಬನ್ನಿ, ನಿಮಗೆ ಅದು ಮಾಡಿ ತೋರಿಸ್ತೀವಿ. ಅದು ಬನ್ನಿ, ಎಲ್ಲ ಒಬ್ಬರು ಬನ್ನಿ. ನೋಡಿ, ಯಾವುದು ನಿರ್ಲಕ್ಷ್ಯ ಮಾಡುವಂತಿಲ್ಲ. ನಾನು ಆವಾಗ ಹೇಳ್ತಲ್ಲ, ಎಲ್ಲೂ ಬೆಂಕಿ ಒಂದೇ ಸಲ ದೊಡ್ಡ ಬೆಂಕಿ ಆಗೋದಿಲ್ಲ. ಕೆಲವು ಕಡೆ ಅಂಗಡಿ ಮನೆಯಲ್ಲಿ ಬೆಂಕಿ ಅದು ನಾವು ಇದನ್ನು ಹೆಚ್ಚಾಗಿ ಮಾತ್ರ ಇದಾಗುತ್ತೆ. ಬೆಂಕಿ ಇರುತ್ತದೆ, ಈ ಕಡೆ ಬೆಂಕಿ ಬರ್ತದೆ, ಇದು ಬರ್ತದೆ. ನೀವು ಆಚೆ ಹೋಗಿ ಬನ್ನಿ, ಯಾರೊಬ್ರು ಬನ್ನಿ. ನೋಡಿ, ಇಲ್ಲೇ ಧೈರ್ಯ ತಗೊಳ್ಬೇಕು. ಮತ್ತೆ ಮನೆಯಲ್ಲಿ ಆದ ತಕ್ಷಣ ಫೈರ್ ನಾವೆಲ್ಲ ದೂರ ಇರ್ತೀವಿ. ನನ್ನ ತ್ರಾಸ 20 ಕಿಲೋಮೀಟರ್ ದೂರ ಇದೆ. ಅದೇ ರೀತಿ ಮಳೆಗಾಲದಲ್ಲಿ ಜೋರಾಗಿ ಹಾಕ್ಬೇಕು.